ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡುವ ಅಂತ ಹೊರಟಿದ್ದೇನೆ ಫ್ರೆಂಡ್ಸ್. ಈಗ ನಮಗೆ ಬೆಳಗಾಯಿತು, ನಂದು ಸ್ನಾನ ಎಲ್ಲ ಆಯಿತು. ಫಸ್ಟ್ ದೇವರಿಗೆ ನಮಸ್ಕಾರ ಮಾಡಿದೆ. ಹಾಗೆ ಇವತ್ತಿನ ದಿನ ಏನು ವಿಶೇಷ ಅಂದರೆ ಆಟಿ ಮುಗೀತು, ನಿನ್ನೆಗೆ ಆಟಿ ಮುಗೀತು. ಇವತ್ತಿಂದ ಸೋಣ ತಿಂಗಳು ಅಂದರೆ ಸಿಂಹ ಮಾಸಕ್ಕೆ ಕಾಲಿಟ್ಟಿದ್ದೇವೆ. ಹಾಗಾಗಿ ಇವತ್ತಿನ ಫಸ್ಟ್ ಡೇ, ಸಿಂಹ ಸಂಕ್ರಮಣದ ದಿನ, ಫಸ್ಟ್ ಹೊಸ್ತಿಲು ಬರೆಯುವ ಪ್ರೋಗ್ರಾಮ್. ಅದರ ವಿಶೇಷತೆ ಎಲ್ರಿಗೂ ಗೊತ್ತುಂಟು, ಹೆಚ್ಚು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತಿನ ಫಸ್ಟ್ ಡೇ ಸಿಂಹ ಸಂಕ್ರಮಣ, ಸೋಣ ಸಂಕ್ರಮಣ ಅಂತ ಸಹ ಹೇಳ್ತಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಸೊ ಇವತ್ತಿಂದ 1 ತಿಂಗಳು ಹೊಸ್ತಿಲು ಬರಿಬೇಕು ನಮ್ಮ ದಕ್ಷಿಣ ಕನ್ನಡದ ಕ್ರಮದಲ್ಲಿ. ಹಾಗಾಗಿ ಅದನ್ನು ನಿಮಗೆ ನಾನು ಇವತ್ತು ತೋರಿಸುವ ಅಂತ ಮಾಡಿದ್ದೇನೆ. ನಾನು ಹೇಗೆ ಹೊಸ್ತಿಲು ಬರಿತೇನೆ, ಸಿಂಪಲ್ ವೇ, ಹಳೇ ಮೆಥಡಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಅಂದರೆ ಈಗ ಹಳೆ ಮೆಥಡ್ ಅಂತ ಯಾಕೆ ಹೇಳಿದೆ ಅಂದರೆ, ಈಗಿನವರೆಲ್ಲ ಹೂವೆಲ್ಲ ರೀಸೆಂಟಾಗಿ ಅಂದರೆ ಈಗ ಸಿಗುವ ಹೂವನ್ನೆಲ್ಲ ಇಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಹೂವೆಲ್ಲ ಇಡುವುದಿಲ್ಲ. ಸೊ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೇನೆ. ಈಗ ನಮ್ಮ ಅಂಗಳದಲ್ಲಿ ಏನೆಲ್ಲ ಸಿಗ್ತದೆ ಅದನ್ನೇ ಇಟ್ಟು ನಾನಿವತ್ತು ಸಿಂಹ ಸಂಕ್ರಮಣ ದಿನ ಹೊಸ್ತಿಲು ಬರಿತಾ ಇದ್ದೇನೆ. ಅದು ಏನೆಲ್ಲ ಅಂತ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ ನೋಡುವ. ನೋಡಿದ್ರ ಫ್ರೆಂಡ್ಸ್, ಇದರಲ್ಲಿ ನೋಡ್ಬೋದು ನೀವು ನೀರು, ಇದರಲ್ಲಿ ಹೊಸ್ತಿಲು ಒರೆಸಿ ಸೇಡಿಯಲ್ಲಿ ಬರೆಯುವುದು. ಇದು ಶೇಡಿ ಹೇಳ್ತಾರೆ, ಸೇಡಿ ಹೇಳ್ತಾರೆ. ಇದು ಅರಸಿನ ಕುಂಕುಮ, ಇದು ನನ್ನದೊಂದು ಹರಿವಾಣ. ಇದರಲ್ಲಿ ನೋಡಿ, ಈಗ ಮಳೆಗಾಲದಲ್ಲಿ ಆಗುವಂಥದ್ದು, ಅದು ಈ ಸೋಣ ತಿಂಗಳಲ್ಲೆಲ್ಲ ಆಗ್ತದೆ ಇದೆಲ್ಲ. ಇದಕ್ಕೆಲ್ಲ ಏನೇನೋ ಹೆಸರುಂಟು. ಎಂತ ಹೇಳ್ತಾರೆ ಅತ್ತೆ ಹೆಸರು? ಹೆರಮಣೆ, ಮೆಟ್ಟಿಕತ್ತಿ, ಮತ್ತೆ ಸೋಣ ಹೂವು, ಅದು ಎಲ್ಲ. ಇದು ಸೋಣ ಹೂವು, ಮೆಟ್ಟುಕತ್ತಿ, ಹೆರಮಣೆ ಹಾಗೆಲ್ಲ ಹೇಳ್ತಾರಂತೆ ಈ ಕಾಟು ಹೂವು, ಕಾಟು ಸೊಪ್ಪುಗಳಿಗೆ. ಇದೆಲ್ಲ ನೀವು ನೋಡ್ಬೋದು, ಮಳೆಗಾಲದಲ್ಲೆಲ್ಲ ಆಗುವಂತ ಹೂ ಇದು. ಇದೆಲ್ಲ ನೋಡಿ, ಇದು ಹೆರಮಣೆಯ, ಅದರಲ್ಲಿ ಉಂಟು ಗರಿಗರಿದು ಹೆರಮಣೆ. ಇದು ಹೆರಮಣೆ, ಅದು ಮೆಟ್ಟುಕತ್ತಿ. ಇದು ಹೆರಮಣೆ, ಇದು ಮೆಟ್ಟುಕತ್ತಿ. ಇದಕ್ಕೆಂತ ಹೇಳ್ತಾರೆ? ಅದಕ್ಕೆ ಸೋಣ ಹೂವೆ. ಇದು ಸೋಣ ಹೂವು. ಚೂಡಿ ಎಲ್ಲ ಕಟ್ತಾರೆ ಇವರು ಕೊಂಕಣಿಸ್ ಎಲ್ಲ. ಕೊಂಕಣಿಸ್ನವ್ರು ಎಂತ ಮಾಡ್ತಾರೆ? ಸೂಡಿ ಹೀಗೆ ಒಂದು ಕಟ್ಲಿಕ್ಕೆ ಉಂಟು ಅವರೆಲ್ಲ ಅದಕ್ಕೆ ಇಟ್ಟು. ಅವರೆಲ್ಲ ಏನ ಕಟ್ಟುತ್ತಾರಂತೆ, ನಂಗೆ ಗೊತ್ತಿಲ್ಲ. ಯಾರು ಕೊಂಕಣಿಸ್ನವರು ನನ್ನ ವಿಡಿಯೋ ನೋಡ್ತಾ ಇದ್ರೆ ನೀವು ಇದ್ರ ಬಗ್ಗೆ ಎಂತೆಲ್ಲ ಮಾಡ್ತೀರಾ ಅಂತ ನಂಗೊಂದು ಹೇಳಿ. ನೋಡಿ, ಇದೆಲ್ಲ ಸೋಣ ಹೂವು. ಹಾಗೆ ಇದರಲ್ಲಿ ಒಂದು 3-4 ತರದ್ದು ಇಟ್ಟಿದ್ದೇನೆ. ಇದನ್ನ ಎಂತ ಮಾಡ್ತೇನೆ ಅಂತ ನೋಡಿ.
ಕೆಲವರು ಬೆಳಗ್ಗೆ ಹೊಸ್ತಿಲ್ನ ಹತ್ತಿರ ತಿಂಡಿ ಏನೆಲ್ಲ ಇವತ್ತು ಮಾಡಿರ್ತಾರೆ ತಿಂಡಿ ಅದನ್ನೆಲ್ಲ ಸಹ ಇಡ್ತಾರೆ, ಅದಕ್ಕೆ ನೈವೇದ್ಯ ಅಂತ ಸಹ ಹೇಳ್ಬೋದು. ಬಟ್ ನಾವು ಇಡ್ತಾ ಇಲ್ಲ, ಯಾಕಂದರೆ ಅದು ಒಮ್ಮೆ ಇಟ್ಟರೆ ಪ್ರತಿ ವರ್ಷ ಹಾಗೆ ಕಂಟಿನ್ಯೂ ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಎಂತ ಸಹ ಇಡ್ತಾ ಇಲ್ಲ. ಈಗ ನಾನು ಹೊಸ್ತಿಲ್ ಮೇಲೆ ಸೇಡಿಯಲ್ಲಿ ಬರ್ದೆ ಅಲ್ಲ, ಅದನ್ನು ಕೆಲವರು ಚಂದ ಚಂದ ಮಾಡಿ ಬರೀತಾರೆ. ನನಗೆ ಯಾವ ರೀತಿ ಬರೀಲಿಕ್ಕೆ ಆಗ್ತದೆ ಆ ರೀತಿ ಬರೆದಿದ್ದೇನೆ. ಕೆಲವರು ಹೀಗೆ ಬರಿಬೇಕು ಹಾಗೆ ಬರಿಬೇಕು ಅಂತ ಏನಿಲ್ಲ, ಒಂದು ಹೊಸ್ತಿಲಲ್ಲಿ ಒಂದು ಡಿಸೈನ್ ಮಾಡೋದು, ಅದು ಸೇಡಿಯಲ್ಲಿ. ಹೇಗಾಗಿದೆ ಇವತ್ತಿನ ವ್ಲಾಗ್ ಅಂತ ನನಗೆ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ.